ಸ್ವಾಮಿಯನ್ನ ಕೊಂದು ಜೈಲು ಸೇರಿರುವ ಆರೋಪಿಗಳಿಗೆ FSL ರಿಪೋರ್ಟ್ ಮತ್ತಷ್ಟು ಕಂಟಕವಾಗೋ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹೇಗಪ್ಪ FSL ರಿಪೋರ್ಟ್ ಕಂಟಕ ಆಗಬಹುದು ಈ ಕೊಲೆ ಕೇಸ್ನಲ್ಲಿ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬರೀ ಇಲ್ಲಿ FSL ರಿಪೋರ್ಟ್ ಅಲ್ಲ, ಹೈದರಾಬಾದ್ನಿಂದ ಬರುವಂತ FSL ರಿಪೋರ್ಟ್ ಇದೆಯಲ್ಲ, ಡಿ ಗ್ಯಾಂಗ್ಗೆ ಅದು ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಹಾಗಾದ್ರೆ ಆ ವರದಿಯಲ್ಲಿ ಇರುವಂತಹ ಅಂಶಗಳು ಯಾವ ರೀತಿ ಕಂಟಕ ಆಗಬಹುದು ಡಿ ಗ್ಯಾಂಗ್ಗೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಡೆವಿಲ್ ಗ್ಯಾಂಗ್ಗೆ ಉರುಳಾಗುತ್ತಾ FSL ರಿಪೋರ್ಟ್. 3 ದಿನದಲ್ಲೇ ಪೊರ್ಕಿ ಬಾಯ್ಸ್ ಭವಿಷ್ಯ ನಿರ್ಧಾರ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಮಾತಿದೆ. ಆ ಮಾತು ಪೊರ್ಕಿ ಬಾಸ್ ಡೆವಿಲ್ ಗ್ಯಾಂಗ್ ಲೀಡರ್ ದರ್ಶನ್ಗೆ ಕರೆಕ್ಟ್ ಆಗಿ ಅನ್ವಯವಾಗುತ್ತೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲು ಸೇರಿ 60 ದಿನ ಯಶಸ್ವಿಯಾಗಿ ಪೂರೈಕೆಯಾಗಿದೆ. ಈತ ತನಿಖೆ ಚುರುಕುಗೊಳಿಸಿರುವ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆಗೂ ತಯಾರಿ ನಡೆಸಿದ್ದಾರೆ. ಈಗಾಗಲೇ 70% FSL ವರದಿ ಬಂದಿದ್ದು, ಬಾಕಿ ಉಳಿದ 30% FSL ವರದಿಯೂ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 3 ದಿನಗಳಲ್ಲೇ 100% FSL ವರದಿ ಪೊಲೀಸರ ಕೈ ಸೇರಲಿದೆ. ಹೈದರಾಬಾದ್ FSL ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೋರ್ಟ್, ಸಿಸಿ ಕ್ಯಾಮೆರಾ, ಆಡಿಯೋ ಸ್ಯಾಂಪಲ್ಸ್, ಮೊಬೈಲ್ ಡೇಟಾ ವರದಿ ಬಂದಿದೆ. ಇನ್ನು ಐಫೋನ್ ಸೇರಿದಂತೆ ಉಳಿದ ಆರೋಪಿಗಳ ಮೊಬೈಲ್ ಡೇಟಾ, ಸಿಸಿ ಕ್ಯಾಮೆರಾ ವಿಡಿಯೋ ರಿಟ್ರೀವ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ನಡೆದು 2 ತಿಂಗಳು ಪೂರೈಸಿದೆ. ಇನ್ನು 20 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ. ಹೀಗಾಗಿ ತನಿಖೆ ಕೊನೆ ಹಂತಕ್ಕೆ ತಲುಪಿದ್ದು ಚಾರ್ಜ್ ಶೀಟ್ ತಯಾರಿ ನಡೆಸ್ತಾ ಇದ್ದಾರೆ. ಹೀಗಾಗಿ FSL ರಿಪೋರ್ಟ್ ಬಂದಾಕ್ಷಣ ಪ್ರಕ್ರಿಯೆ ಪೂರ್ಣವಾಗುತ್ತೆ. ಇದು ನಂಜುಂಡೇಶ್ವರ ದೇವಾಲಯಕ್ಕೆ ಕುಟುಂಬಸ್ಥರ ಜೊತೆ ಭೇಟಿ ನೀಡಿದ್ರು. ನಂಜುಂಡೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ 29 ಡೇಟ್ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವಿಚಾರಣೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ದುಷ್ಕರ್ಮಿಗಳಿಂದ ಶಾಲೆಯನ್ನ ಧ್ವಂಸ ಮಾಡಲಾಗಿದೆ. ಈಗಾಗಲೇ ಯಾವ ರೀತಿಯಾಗಿ ಆ ಶಾಲೆ ನೋಡಿ, ಕಟ್ಟಡ ಬಿದ್ದಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಶಾಲೆ ಕಟ್ಟಡಗಳನ್ನ ಧ್ವಂಸ ಮಾಡಿರುವಂಥ ದೃಶ್ಯ ಇದು ದುಷ್ಕರ್ಮಿಗಳಿಂದ. ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ಎಸಗಿರುವಂಥದ್ದು ಸದಾಶಿವನಗರ ಪೊಲೀಸ್ ಠಾಣಾ ಬಳಿ ಚಲಿಸ್ತಾ ಇರುವಂತಹ ಕಾರಿನ ಮೇಲೆ ಏಕಾಏಕಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಆದರೆ ಪವಾಡ ಸದೃಶ ಈ ಕಾರ್ ಚಾಲಕ ಪಾರಾಗಿದ್ದಾರೆ. ಮರ ಬಿದ್ದ ರಭಸಕ್ಕೆ ಕಾರು ಪೂರ್ತಿಯಾಗಿ ಜಖಂಗೊಂಡಿದೆ. ನೋಡ್ತಿದ್ದಂತೆ ರಭಸವಾಗಿ ನೀರು ಹರಿದು ಬರುತ್ತಾ ಇರೋದ್ರಿಂದ ಬೈಕ್ ಸಮೇತ ಸವಾರ ಕೊಚ್ಚಿ ಹೋಗ್ತಿದ್ದ. ಆದರೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ವಿಜಯನಗರದ ಜಿಲ್ಲೆಯ ಹರಪನಹಳ್ಳಿಯ ಹೊಸಹಳ್ಳಿ ಸೇತುವೆ ಬಳಿ ಈ ಘಟನೆ ನಡೆದಿದೆ. ಮೈ ಜುಮ್ ಎನ್ನಿಸುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ದಾವಣಗೆರೆಯ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಟೊಮ್ಯಾಟೊ ಬೆಳೆ ಕೊಚ್ಚಿ ಹೋಗಿದೆ. ಟೊಮ್ಯಾಟೊ ಕಿತ್ತು ಮಾರುಕಟ್ಟೆಗೆ ಒಯ್ಯಲು ಸಿದ್ಧತೆ ನಡೆಸುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಟೊಮ್ಯಾಟೊ ಹಿಡಿದಿಟ್ಟುಕೊಳ್ಳಲು ರೈತ ಸುರೇಶ್ ಶತ ಪ್ರಯತ್ನ ಮಾಡಿದರೂ ಕೂಡ ಟೊಮ್ಯಾಟೊ ಬೆಳೆ ನೀರು ಪಾಲಾಗಿದೆ.
ಅಯ್ಯ ಟಮಾಟ ಹೋಲು ಇದು ಅಂತಗ ಇದು ಅಂತ ತೆಗಿ ಬಾಕ್ಸ್ ಅಯ್ಯ ಪಾಪ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಘಾಲಯ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಕೆರೆ ಕೋಡಿ ಒಡೆದು ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ತೆಂಗು, ಅಡಿಕೆ, ಬಾಳೆ, ಜೋಳ ಬೆಳೆ ನಾಶವಾಗಿದೆ. ಈ ಹಿಂದೆ ಇದೇ ರೀತಿಯಾಗಿರುವುದರಿಂದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಕೆರೆ ದುರಸ್ತಿ ಮಾಡಿದ್ರಂತೆ. ಇದೀಗ ಮತ್ತೆ ಕೆರೆ ಕೋಡಿ ಒಡೆದು ಮತ್ತಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಇದು ನೀರು ಹೋಗಕ್ಕಲ್ವ ಸ್ಟ್ರೈಟ್ ರಸ್ತೆ ಸಂಪರ್ಕನೇ ಇಲ್ಲ, ಆ ಲೆವೆಲ್ಗೆ ನೀರು ಹರಿತಾ ಇದೆ. ಇನ್ನು ನಿನ್ನೆ ಸುರಿದ ಭಾರಿ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ, ಬೈಚಾರಪುರ ಗ್ರಾಮಗಳಲ್ಲಿ ಬೆಳೆಗೆ ನೀರು ನುಗ್ಗಿ ಬೆಳೆಗಳು ಜಲಾವೃತವಾಗಿವೆ. ಸೇವಂತಿಗೆ ಹಾಗೆ ಚೆಂಡು ಹೂ ಗಿಡ ಸೇರಿದಂತೆ ತರಕಾರಿ ಬೆಳೆಗಳು ಕೂಡ ನಾಶ ಆಗಿವೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆ ನೆಲಸಮವಾಗಿ ರೈತರು ಕಂಗಾಲಾಗಿದ್ದಾರೆ. ರಾಜಕಾಲುವೆ ಒತ್ತುವರಿಯಿಂದಾಗಿ ನೀರು ಸರಗವಾಗಿ ಹೋಗಲು ಆಗದೆ ಬೆಳೆಗಳಿಗೆ ನೀರು ನುಗ್ಗಿದ್ದು ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಹೌದಾ ಜಲ್ ಇಟ್ಕೊಂಡಿದ್ದಾರಾ? ಸರ್ಕಾರಿ ಶಾಲೆಯ ಬಿಸಿಯೂಟದ ಕೊಠಡಿಯಲ್ಲಿ ಅವಿತುಕೊಂಡಿರುವಂತಹ ಕಾಳಿಂಗ ಸರ್ಪವನ್ನು ಕಂಡು ಶಾಲಾ ಸಿಬ್ಬಂದಿ ಹೌಹಾರಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮತ್ತಿಕೈ ಸಹಾಯಿಪುರ ಶಾಲೆ ಬಿಸಿಯೂಟ ಕೊಠಡಿಯಲ್ಲಿ 8 ಅಡಿ ಉದ್ದದ ಕಾಳಿಂಗ ಸರ್ಪ ಇತ್ತು. ತಕ್ಷಣ ಉರ್ಗ ತಜ್ಞ ಅಜಯ್ ಗಿರಿ ಕರೆ ಮಾಡಿದ್ರು. ಸ್ಥಳಕ್ಕೆ ಬಂದಂತ ಅಜಯ್ ಕಾಳಿಂಗ ಸರ್ಪವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಕರಾವಳಿ ಜಿಲ್ಲೆ ಉಡುಪಿಯ ಮಳೆಗೆ ಸಿಪಾಯಿಗಳಂತೆ ಕೆಲಸ ಮಾಡಿರುವಂತಹ ಮೆಸ್ಕಾಂ ಸಿಬ್ಬಂದಿಗೆ ಮಳೆ ಬಿಟ್ಟೊಡನೆ ಹೊಸ ಸವಾಲು ಎದುರಾಗಿದೆ. ವಿದ್ಯುತ್ ಕಂಬದ ಸುತ್ತ ಸಿಕ್ಕಾಪಟ್ಟೆ ಹುಲ್ಲು ಹಾಗೆ ಬಳ್ಳಿ ಬೆಳೆದು ವಿದ್ಯುತ್ ಕಂಬ ಆವರಿಸಿಕೊಂಡು ಬಿಟ್ಟಿದೆ. ಮಳ್ಳಿಯಂತೂ ಕಂಬ ಏರಿ ವೈರ್ಗಳ ಮೂಲಕ ಕಂಬದಿಂದ ಕಂಬಕ್ಕೆ ತಲುಪ್ತಾ ಇದೆ. ಮೆಸ್ಕಾಂ ಸಿಬ್ಬಂದಿಗೆ ಈಗ ಹುಲ್ಲನ್ನು ತೆಗೆಯುವುದು, ಬಳ್ಳಿ ಬಿಡಿಸೋದೇ ದೊಡ್ಡ ಸವಾಲಾಗಿದೆ. ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಚಾಕು ಇರಿತ ಆಗಿದೆ. ಅಪ್ರಾಪ್ತ ಬಾಲಕರಿಂದ ವಿದ್ಯಾರ್ಥಿನಿಗೆ ಇರಿತ ಆಗಿರುವಂಥದ್ದು. ಪುತ್ತೂರು ತಾಲೂಕಿನ ಕೊಂಬೆಟ್ಟು ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಚೂರಿಯಿಂದ ಕೈಗೆ ಇರಿದ ವಿದ್ಯಾರ್ಥಿ ಪೊಲೀಸ್ ವಶಕ್ಕೆ ಈಗಾಗಲೇ ಆತನನ್ನ ಪಡೆದುಕೊಂಡಿದ್ದಾರೆ. ಗಾಯಾಳು ವಿದ್ಯಾರ್ಥಿನಿಯನ್ನ ಸರ್ಕಾರಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ನೋಡಿ, ಅಪ್ರಾಪ್ತ ಯುವಕನಿಂದ ಅಪ್ರಾಪ್ತ ಯುವತಿಗೆ ಚಾಕುವನ್ನ ಇರಿದಿದ್ದಾನೆ. ಪುತ್ತೂರು ತಾಲೂಕಿನ ಕೊಂಬೆಟ್ಟು ಕಾಲೇಜಿನಲ್ಲಿ ನಡೆದಿರುವಂತಹ